ನಮಸ್ಕಾರ ರೀ, ನಾನು ಸಿರಿ ಅಂತ. ಇವತ್ತು ಒಂದು ಹೊಸ ಪ್ರೊಫೈಲ್ ತೊಗೊಂಡು ಬಂದೀನಿ. ಈ ಪ್ರೊಫೈಲ್ ಮಾತ್ರ ತುಂಬ ಚೆನ್ನಾಗೈತಿ. ಯಾರು ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡ್ರಿ, ಕೊನೆ ತನಕ ನೋಡ್ರಿ. ಬನ್ನಿ ಇವರ ಪರಿಚಯ ಮಾಡಿಕೊಳ್ಳೋಣ್ರಿ. ಇವರು ಮೊದಲನೆಯದಾಗಿ ಇವರು ತಮ್ಮ ಸಮಸ್ಯೆಗಳ ಬಗ್ಗೆ ನಮ್ಮ ಚಾನೆಲ್ನಲ್ಲಿ ಹೇಳ್ಕೊಂಡಿದ್ದಾರೆ. ಸುಖ ಅನುಭವಿಸಿ ವರ್ಷಗಳೇ ಆಗುತ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಬನ್ನಿ ಸ್ನೇಹಿತರೆ, ಇವರ ಪರಿಚಯ ಮಾಡಿಕೊಳ್ಳೋಣ. ಹೆಸರು ಭಾಗ್ಯ ಅಂತ, ಊರು ಹುಬ್ಬಳ್ಳಿ, ವಯಸ್ಸು 30 ವರ್ಷ. ಭಾಗ್ಯ ಅವರು ಸ್ಟೇಟಸ್ನಲ್ಲಿ ಮ್ಯಾರಿಡ್ ಅಂತ ತಿಳಿಸಿದ್ದಾರೆ. ಇವರ ಗಂಡ ಬಂದು ವರ್ಕ್ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ನೋಡ್ರಿ, ಇದು ಇಷ್ಟು ಭಾಗ್ಯ ಅವರಿಗೆ ಸಂಬಂಧಿಸಿದ ಬಯೋಡಾಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಭಾಗ್ಯ ಅವರು ಗಂಡ ಇಲ್ಲದೆ ಅನುಭವಿಸುತ್ತಿರುವ ಕಷ್ಟಗಳ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಬನ್ನಿ ಏನು ಅಂತ ಕೇಳೋಣ. ನನ್ನ ಹೆಸರು ಭಾಗ್ಯ. ನಾನು ಅಪಾರ್ಟ್ಮೆಂಟ್ ಮೇಂಟೈನರ್ ಆಗಿ ವರ್ಕ್ ಮಾಡುತ್ತಿದ್ದೇನೆ. ನನಗೆ ಒಬ್ಬಳು ಮಗಳಿದ್ದಾಳೆ. ಅವಳು 4th ಸ್ಟ್ಯಾಂಡರ್ಡ್ ಓದುತ್ತಿದ್ದಾಳೆ. ನಮ್ಮದು ಲವ್ ಮ್ಯಾರೇಜ್. ಮದುವೆ ಆದಾಗಿನಿಂದನೂ ನನ್ನ ಗಂಡ ಒಳ್ಳೆಯ ಸುಖ ಕೊಡುತ್ತಿದ್ದ. ನಾನು ಕೇಳದೇ ಇದ್ದರೂ ನನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುತ್ತಿದ್ದರು. ಆದರೆ ಇವಾಗ ಅವರು ಕೆಲಸದ ಮೇಲೆ ಸೌದಿ ಅರೇಬಿಯಾಕ್ಕೆ ಹೋಗಿ 2 ವರ್ಷವಾಗುತ್ತಿದೆ. ಅವತ್ತಿನಿಂದ ಇಲ್ಲಿಯವರೆಗೂ ಸುಖ ಅನುಭವಿಸದೆ ತುಂಬ ಕಷ್ಟವಾಗುತ್ತಿದೆ. ಪ್ರತಿದಿನ ರಾತ್ರಿಯಾದರೂ ವಿಡಿಯೋ ಕಾಲ್ ಮಾಡಿ ಸುಖಪಡಿಸಿ ಅಂತ ಕೇಳಿದರೆ ಸಂಡೇ ಮಾತ್ರ ವಿಡಿಯೋ ಕಾಲ್ ಮಾಡುತ್ತಾರೆ. ಆದ್ದರಿಂದ ಅವರಿಗೆ ಗೊತ್ತಿಲ್ಲದ ಹಾಗೆ ಸೀಕ್ರೆಟ್ ಆಗಿ ಬೇರೊಬ್ಬನ ಜೊತೆ ಕಳ್ಳ ಸಂಬಂಧ ಇಟ್ಟುಕೊಳ್ಳಲು ನಿರ್ಧರಿಸಿದ್ದೇನೆ ಎಂದು ಭಾಗ್ಯ ಅವರು ಹೇಳ್ಕೊಂಡಿದ್ದಾರೆ. ಇದು ಇಷ್ಟು ಭಾಗ್ಯ ಅವರು ತಮ್ಮ ಗಂಡ ಇಲ್ಲದೆ ಅನುಭವಿಸುತ್ತಿರುವ ಕಷ್ಟಗಳ ಬಗ್ಗೆ ಇಷ್ಟು ಹೇಳ್ಕೊಂಡಿದ್ದಾರೆ. ಸುಖ ಕೊಡುವಂತಹ ಹುಡುಗ ಈ ರೀತಿಯಾಗಿ ಇರಬೇಕು ಅಂತ ಭಾಗ್ಯ ಅವರು ಹೇಳ್ಕೊಂಡಿದ್ದಾರೆ. ವಯಸ್ಸಾಗಿದ್ದರೂ ಪರವಾಗಿಲ್ಲ, ಅವನು ಬೆಂಗಳೂರಿನವನೇ ಆಗಿರಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಏನಾದರೂ ಒಳ್ಳೆಯ ಕೆಲಸ ಮಾಡುತ್ತಿರಬೇಕು. ನನ್ನ ಮಗಳು ಇಲ್ಲದೇ ಇದ್ದಾಗ ಕರೆ ಮಾಡ್ತೇನೆ. ಆ ದಿನ ನನ್ನ ಜೊತೆ ಸಮಯ ಕಳೆಯಬೇಕು. ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಅಂತ ಭಾಗ್ಯ ಅವರು ಸುಖ ಕೊಡುವಂತಹ ಹುಡುಗನಲ್ಲಿ ಈ ರೀತಿ ಆಗಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಇದು ಇಷ್ಟು ಭಾಗ್ಯ ಅವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡಿಕೊಂಡಿದ್ದಾರೆ. ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ರೀ. ಅಲ್ಲಿಯವರೆಗೂ ಧನ್ಯವಾದಗಳು ರೀ.